ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನ ನಸರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯಪೂರ್ವಕವಾಗಿ ಮತ್ತೊಂದು ಆವರ್ತಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಈ ವಿಶೇಷವಾದಂಥ ಝೂಮ್ ಕುಟುಂಬ ಪ್ರಾರ್ಥನೆಯಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಭಾಗವಹಿಸುತ್ತಿರುವಂಥ ನಿಮಗೂ, ಇವತ್ತು ಹೊಸದಾಗಿ ಬಂದಿರುವಂಥ ನಿಮಗೂ ದೇವರು ಕರುಣೆಯನ್ನು, ಕೃಪೆಯನ್ನು, ವಿಶೇಷವಾದಂಥ ಆದರಣೆ ಆಶೀರ್ವಾದವನ್ನು ನಿಮ್ಮ ಮಕ್ಕಳಿಗೂ ನಿಮಗೂ ಉಂಟು ಮಾಡಲಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಅಷ್ಟು ಮಾತ್ರವಲ್ಲ, ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಭಾನುವಾರದ ಆರಾಧನೆಗಳಿಗಾಗಿ ದೇವರಿಗೆ ಸ್ತೋತ್ರ. ಬೆಂಗಳೂರು ಪಟ್ಟಣದ ಹೊರಮಾವು ಜಿಪ್ಸಿ ಟ್ರೈನಿಂಗ್ ಸೆಂಟರ್ನಲ್ಲಿ ನಡೆಯುವಂಥ ಆರಾಧನೆ 7 ಗಂಟೆಯಿಂದ 10 ಗಂಟೆ ತನಕ ನಡೀಲಿಕ್ಕಿದೆ ಉದಯ ಕಾಲದಲ್ಲಿ. ತುಮಕೂರು ಪಟ್ಟಣದ ಆರಾಧನೆ 9 ಗಂಟೆಯಿಂದ 12 ಗಂಟೆ ತನಕ ನಡೆಯಲಿಕ್ಕಿದೆ. ಈ 2 ಆರಾಧನೆಗಳಲ್ಲಿ ನೀವು ಬಂದು ಭಾಗವಹಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಕರ್ತನ ಸನ್ನಿಧಾನದಲ್ಲಿ ನಿಮಗೆ ಪ್ರಾರ್ಥನಾ ಅವಶ್ಯಕತೆ ಇರುವುದಾದರೆ ಖಂಡಿತವಾಗಿ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿ ತಿಳಿಸಬಹುದು. ಒಂದು ವೇಳೆ ನೀವು ಕಾಲ್ ಮಾಡಿ ಒಂದು ವೇಳೆ ನಾವು ರಿಸೀವ್ ಮಾಡದೇ ಇರುವುದಾದರೆ, ಅಥವಾ ಪ್ರಾರ್ಥನೆಗಳಲ್ಲಿ ಕೂಟುಗಳಲ್ಲಿ ನಾವು ಇರುವಂಥ ಸಂದರ್ಭದಲ್ಲಿ ಒಂದು ವೇಳೆ ನಾವು ರಿಸೀವ್ ಮಾಡದೆ ಹೋಗಿರುವುದಾದರೂ ಸದಾ ನೀವು ಮಾಡಿದಂಥ ಆ ಕಾಲನ್ನು ಮತ್ತೆ ನಮಗೆ ಸಮಯ ಸಿಕ್ಕಾಗ ನಿಮಗೆ ಕಾಲ್ ಮಾಡಿ ತಿರುಗಿ ನಿಮಗೋಸ್ಕರವಾಗಿ ನಿಮ್ಮ ಅಗತ್ಯತೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಖಂಡಿತವಾಗಿ ಪ್ರಾರ್ಥನೆಗಳಿಗಾಗಿ ಈ ನಂಬರ್ಗೆ ಕಾಲ್ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ನೇರವಾಗಿ ಸಂದೇಶಕ್ಕೆ ಹೋಗುವಂಥವರಾಗೋಣ. ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಭಯಪಡಬಾರದು. ಇವತ್ತಿನ ಸಂದೇಶ, ಪ್ರಾರ್ಥಿಸುವ ಸಮಯದಲ್ಲಿ ಭಯಪಡಬಾರದು. ಹಿಂಜಾರಿಕೆಯಿಂದ, ಅಪನಂಬಿಕೆಯಿಂದ ನಿನ್ನ ಜೀವಿತದಲ್ಲಿ ಆ ಪ್ರಾರ್ಥನೆಯನ್ನು ನಿಲ್ಲಿಸಬಾರದು. ಇದೇ ಇವತ್ತಿನ ಸಂದೇಶ. ಪ್ರಾರ್ಥನೆ ಮಾಡುವಾಗ ಹೆದರಬಾರದು. ಸತ್ಯವೇದದಲ್ಲಿ ನಾವು ನೋಡುವಂತರಾಗಿದ್ದೇವೆ ಒಂದು ಅದ್ಭುತವಾದಂಥ ಪ್ರಾರ್ಥನೆ. ಯೆಹೋಶುವನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವಂತರಾಗಿದ್ದೇವೆ. 10ನೇ ಅಧ್ಯಾಯದ 12ನೇ ವಚನವನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ಯೆಹೋಶುವನ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾನೆ. ಎಷ್ಟು ಶಕ್ತಿಶಾಲಿಯಾದಂಥ ಪ್ರಾರ್ಥನೆ ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ ಸೂರ್ಯನನ್ನು ದೃಷ್ಟಿಸಿ ನೋಡಿ ಆತನು ಹೇಳ್ತಾನೆ, ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ಅಯ್ಯಲೋನ್ ತಗ್ಗಿನಲ್ಲಿಯೂ ನಾನು ಹೇಳುವ ತನಕ ನೀವು ಅಲ್ಲೇ ನಿಂತುಕೊಂಡಿರಬೇಕೆಂಬುದಾಗಿ ಹೇಳಿ ಸೂರ್ಯನಿಗೂ ಮತ್ತು ಚಂದ್ರನಿಗೂ ಆತನು ಆಜ್ಞಾಪಿಸುತ್ತಾನೆ. ದೇವಜನರೇ, ನಜರೇತಿನ ಯೇಸುವಿನ ನಾಮದಲ್ಲಿ ಎಷ್ಟು ನಂಬಿಕೆ, ಎಷ್ಟು ಸಾಮರ್ಥ್ಯ, ಎಷ್ಟು ಧೈರ್ಯ ಯೆಹೋಶುವನಿಗೆ ಇರುವುದಾದರೆ, ನಜರೇತಿನ ಯೇಸುವಿನ ನಾಮದಲ್ಲಿ, ಯೆಹೋವ ದೇವರ ನಾಮದಲ್ಲಿ ಇಷ್ಟೊಂದು ಬಲಶಾಲಿಯಾದಂಥ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಸಾಧ್ಯ. ಒಬ್ಬ ಮನುಷ್ಯನ ಮಾತನ್ನ ಒಬ್ಬ ಮನುಷ್ಯನ ಕೇಳುವುದು, ಅಥವಾ ಅವನ ಹೆಂಡತಿ ಅಥವಾ ಮಕ್ಕಳು, ಅವರ ಕುಟುಂಬದವರು ಕೇಳುವುದು ಅಸಾಧ್ಯವಾಗಿರುವಂಥ ಸಂದರ್ಭಗಳಲ್ಲಿ ಭಕ್ತನಾಗಿರುವಂಥ ಯೆಹೋಶುವನು ಇಲ್ಲಿ ಸೂರ್ಯನಿಗೆ, ಚಂದ್ರನಿಗೆ ಆಜ್ಞಾಪಿಸುತ್ತಾನೆ. ಆ ಆಜ್ಞೆಯನ್ನು ಕೇಳಿದಂಥ ಸೂರ್ಯ ಮತ್ತು ಚಂದ್ರ ಗಿಬ್ಯೋನಿನಲ್ಲೂ ಮತ್ತು ಅಯ್ಯಲೋನ್ ತಗ್ಗಿನಲ್ಲಿಯೂ ಯುದ್ಧ ಮುಗಿಯುವ ತನಕ, ಜಯ ಹೊಂದುವ ತನಕ ಬೆಳಕನ್ನು ಕೊಡುತ್ತಾ ಆ ಯೆಹೋಶುವನ ಪ್ರಾರ್ಥನೆಗೆ ಅವು ತಡೆ ಮಾಡದೆ, ಪ್ರತ್ಯುತ್ತರವನ್ನು ಕೊಡದೆ ಆ ಪ್ರಾರ್ಥನೆಯನ್ನು ಕೇಳುತ್ತಾ, ಕೇಳಿದ ಕ್ಷಣದಿಂದ ಯೆಹೋಶುವನು ಮತ್ತೆ ಆಜ್ಞಾಪಿಸುವ ತನಕ ಆ ಸೂರ್ಯ ಚಂದ್ರ ಅಲ್ಲೇ ನಿಂತಿದ್ದರಂತೆ. ನನ್ನನ್ನು ಗಮನಿಸಿ ಆತ್ಮೀಯ ದೇವಜನರ, ಯೇಸುವಿನ ನಾಮದಲ್ಲಿ ನಾವು ಮಾಡುವಂಥ ಪ್ರಾರ್ಥನೆಯಲ್ಲಿ ಭಯ ಇರಬಾರದು. ಇವತ್ತು ಅನೇಕ ಜನರು ಪ್ರಾರ್ಥಿಸುತ್ತಾರೆ, ಇದು ನಡೀತದಾ, ಇದು ನೆರವೇರ್ತದಾ, ಇದು ಸಾಧ್ಯನಾ, ಇದು ನನ್ನ ಪ್ರಾರ್ಥನೆಗೆ ದೇವರು ಕೇಳ್ತಾನ, ಈ ಪ್ರಾರ್ಥನೆಗೆ ದೇವರು ಹೋಗ್ಕೊಡ್ತಾನ, ಇದೆಲ್ಲ ಆಗುವಂಥ ಕೆಲಸನ, ಇದು ನನ್ನಿಂದ ನಡೀತದ, ಒಂದು ವೇಳೆ ಈ ಪ್ರಾರ್ಥನೆ ಆಗದೆ ಹೋದರೆ ಅಥವಾ ಇದಕ್ಕೆ ಪ್ರತ್ಯುತ್ತರ ಸಿಗದೆ ಹೋದರೆ ನಾನು ಅವಮಾನಕ್ಕೆ ಗುರಿಯಾಗ್ತೇನಾ ಏನೋ ಎನ್ನುವಂಥ ಹಿಂಜಾರಿಕೆಯ ಆತ್ಮ ಇವತ್ತು ಅನೇಕರನ್ನ ಕಾಡ್ತಾ ಇದೆ. ದೇವ ಮಕ್ಕಳೇ, ಕರ್ತನ ಸನ್ನಿಧಾನದಲ್ಲಿ ಯಾವ ವ್ಯಕ್ತಿಯು ಸದಾ ಪ್ರಾರ್ಥಿಸುವಾಗ ಮಾತ್ರ ಹಿಂಜರಿಕೆ ಮಾಡಬಾರದು.
ವೈಯಕ್ತಿಕವಾದಂಥ ನಿಮ್ಮ ಆಧ್ಯಾತ್ಮಿಕತೆ ಬದುಕಿನಲ್ಲಿ ನೀವು ಏನು ಪ್ರಾರ್ಥನೆ ಮಾಡ್ತೀರೋ ಅದನ್ನು ಕಟ್ಟಳೆ ಇಡಬೇಕು ಯೇಸುವಿನ ನಾಮದಲ್ಲಿ. ದೇವ, ಇದು ನನ್ನ ಕುಟುಂಬದಲ್ಲಿ ಜರಗಬೇಕು, ನನ್ನ ಮಕ್ಕಳ ಜೀವಿತದಲ್ಲಿ ಜರಗಬೇಕು, ನನ್ನ ಸೇವೆಯ ಜೀವಿತದಲ್ಲಿ ಜರಗಬೇಕು. ದೇವ ಕರ್ತನೆ ಸ್ವಾಮಿ, ಇದು ನಿನ್ನ ವಿಶೇಷವಾದ ಕೃಪೆಯ ವಾಗ್ದಾನವಾಗಿರುವಂಥದ್ದಾಗಿದೆ. ದೇವರೇ ಕರ್ತನೆ, ನನ್ನ ಪೂರ್ವಿಕರ ಜೀವಿತದಲ್ಲಿ ದೇವರೇ ಇಂತಹ ಸಂಗತಿಗಳನ್ನು ಅವರು ಕಣ್ಣಾರೆ ಕಾಣುವಂತೆ ಮಾಡಿದ ದೇವರು. ದೇವರೇ ಕರ್ತನೆ, ನನ್ನ ಆತ್ಮಿಕತೆ ಬದುಕಿನಲ್ಲಿ ದೇವರೇ ಕರ್ತನೆ ಅದು ನೆರವೇರಲಿಕ್ಕಾಗುವ ಹಾಗೆ ಇವತ್ತು ಸದಾ ಆ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ನೀನು ಸಾಮರ್ಥ್ಯವುಳ್ಳ ದೇವರಾಗಿದೆ ಎಂಬುದಾಗಿ. ದೇವ ಮಗುವೆ, ಯಾವತ್ತೂ ಸದಾ ಪ್ರಾರ್ಥನೆಯಲ್ಲಿ ಹಿಂಜರಿಕೆ ಅಥವಾ ದೇವರ ಸನ್ನಿಧಾನದಲ್ಲಿ ಅಪನಂಬಿಕೆಯನ್ನು ನೀನು ಮಾಡದೆ ದೇವರ ಸಮಕ್ಷಮದಲ್ಲಿ ಪ್ರತಿಯೊಂದು ಕಾರ್ಯಗಳನ್ನು ಧೈರ್ಯವಾಗಿ ಕರ್ತನ ಸನ್ನಿಧಾನದಲ್ಲಿ ನೀನು ಒಪ್ಪಿಸಿಕೊಟ್ಟು ನೀನು ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆಂತ ಹೇಳಿದರೆ, ಇಲ್ಲಿ ಎಂಥ ಸಂದಿಗ್ಧವಾದ ಪರಿಸ್ಥಿತಿಯನ್ನು ಫೇಸ್ ಮಾಡುವಂಥ ಒಂದು ಪರಿಸ್ಥಿತಿ ಯೆಹೋಶುವನಿಗೆ ಬಂತು ಎಂಬುದಾಗಿ ನೋಡುವಾಗ, ಶತ್ರುಗಳು ಯುದ್ಧದಲ್ಲಿ ಬಲವನ್ನು ಹೊಂದುತ್ತಾ ಇದ್ದಾರೆ. ಒಬ್ಬನೇ ಯೆಹೋಶುವನು ಈ ರೀತಿಯಾಗಿ ಯುದ್ಧದಲ್ಲಿ ಮುಂದೆ ಸಾಗುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಕಡೆ ಸೈನಿಕರನ್ನ ಆತನು ಬಲಪಡಿಸಬೇಕು, ಪ್ರೋತ್ಸಾಹ ಮಾಡಬೇಕು. ಇನ್ನೊಂದು ಕಡೆ ಶತ್ರುಗಳು ಎದುರು ಬರ್ತಾ ಇದ್ದಾರೆ, ಅವರ ವಿರುದ್ಧವಾಗಿ ಯುದ್ಧಕ್ಕೆ ಬೇಕಾದಂತ ಯೋಚನೆಗಳನ್ನು ಹಾಕಿಕೊಳ್ಳಬೇಕು. ಇದರ ಮಧ್ಯದಲ್ಲಿ ಸಂಜೆ ಹೊತ್ತು ಆಗುತ್ತಾ ಇದೆ, ಕತ್ತಲೆ ಸಮೀಪವಾಗ್ತಾ ಇದೆ. ಆ ಸಂದರ್ಭದಲ್ಲಿ ದೇವರನ್ನ ಆತನು ಬೇಡುವಂತಹ ಸಂಗತಿಯನ್ನು ನೋಡ್ರಿ, ಆ ಪ್ರಾರ್ಥನೆ ಎಷ್ಟು ಬಲವಾಗಿತ್ತು ಎಂಬುದಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಈ ವಚನವನ್ನು ನೀವು ಮನೆಯಲ್ಲಿ ಓದಿಕೊಳ್ಳ್ರಿ. ದಿನಾಂಕ ಸ್ತೋತ್ರವಾಗಲಿ. ಆ ವಾಗ್ದಾನ ವಚನವನ್ನು ನಾವು ನೋಡುವಾಗ ಯೆಹೋಶುವನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ದೇವ ಕರ್ತನೆ, ಕತ್ತಲೆ ಸಮೀಪವಾಗ್ತಾ ಇದೆ, ಶತ್ರುಗಳು ನಮ್ಮ ಮೇಲೆ ಅಟ್ಟಹಾಸ ಮೆರೀತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಮಗೆ ಕರುಣೆ ತೋರಿಸಿ ಸೂರ್ಯನಿಗೂ ಚಂದ್ರನಿಗೂ ನೀನು ಆಜ್ಞೆಯನ್ನು ಮಾಡಬೇಕು. ಸೂರ್ಯನು ಗಿಬ್ಯೋನಿನಲ್ಲಿಯೂ ಚಂದ್ರನು ಅಯ್ಯಲೋನ್ ತಗ್ಗಿನಲ್ಲಿಯೂ ಇರಲಿಕ್ಕಾಗುವಂತೆ ದೇವಾ ನೀನು ಸಹಾಯ ಮಾಡು, ಈ ಯುದ್ಧದಲ್ಲಿ ನಮಗೆ ಜಯವನ್ನು ಕೊಡು ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಆತನು ಪ್ರಾರ್ಥನೆ ಮಾಡುವಾಗ ದೇವರು ಆಜ್ಞಾಪಿಸ್ತಾನೆ. ಏನು ಗೊತ್ತಾ? ಸೂರ್ಯನೇ, ಚಂದ್ರನೇ, ನನ್ನ ಸೇವಕನಾಗಿರುವಂಥ ಯೆಹೋಶುವನು ಈಗ ನನ್ನ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತನ ಏನು ಹೇಳ್ತಾನೋ ಆತನ ಮಾತನ್ನ ಕೇಳ್ರಿ. ಆತನು ಎಲ್ಲಿ ನಿಂತ್ಕೊಳ್ರಿ ಎಂಬುದಾಗಿ ಹೇಳ್ತಾನೋ ಅಲ್ಲಿ ನೀವು ನಿಂತ್ಕೊಳ್ರಿ. ಎಲ್ಲಿ ನಿಂತ್ಕೊಳ್ಬೇಕಪ್ಪ? ಸೂರ್ಯ ಕೇಳಿದರೆ, ಚಂದ್ರ ಕೇಳಿದರೆ ದೇವ್ರು ಹೇಳುವಂಥ ಸಂಗತಿ ಏನು ಗೊತ್ತಾ? ಎಲ್ಲಿ ತನಕ ನನ್ನ ಸೇವಕನಾಗಿರುವಂಥ ಯೆಹೋಶುವನು ನಿಮಗೆ ಅಲ್ಲಿ ನಿಂತುಕೊಳ್ಳು ಎಂಬುದಾಗಿ ಹೇಳುತ್ತಾನೋ, ನಿಂತುಕೋ ಎಂಬುದಾಗಿ ಹೇಳ್ತಾನೋ, ಅಲ್ಲಿ ತನಕ ಸೂರ್ಯನೇ ಚಂದ್ರನೇ ಆ ಯೆಹೋಶುವನ ಮಾತನ್ನು ನೀವು ಕೇಳ್ರಿ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ದೇವರು ದೇವ ಮಕ್ಕಳಿಗೆ ಈ ವಿಶೇಷವಾದಂಥ ಕೃಪೆಯನ್ನು ಕೊಟ್ಟಿದ್ದಾನೆ. ಅವರು ಬಾಯಿಂದ ಉಚ್ಚರಿಸುವಂತ ಪ್ರತಿಯೊಂದು ಪ್ರಾರ್ಥನೆ ಅವರ ಗಂಟಲಿಂದ ಅವರ ನಾಲಿಗೆ ದಾಟಿ ಆ ಸ್ವರ, ಆ ಶಬ್ದ ಈ ಭೂಮಂಡಲದಲ್ಲಿ ಕೇಳಿಸುವುದಕ್ಕಿಂತ ಮೊದಲೇನೆ ದೇವರು ಅದಕ್ಕೆ ಆಮೇನ್ ಎಂಬುದಾಗಿ ಅದಕ್ಕೆ ಮುದ್ರೆಯನ್ನು ಒತ್ತುವಂತಹ ದೇವರು, ತನ್ನ ಭಕ್ತರ ಕೂಗನ್ನು ಆಲಿಸುವಂತಹ ದೇವರು, ಜೀವನ ಮರಣಗಳನ್ನು ನಾಲಿಗೆಯ ವಶವಾಗಿ ಇಟ್ಟಿರುವಂತಹ ಕರ್ತನು, ಹೃದಯಂತರಾಳದಲ್ಲಿ ತನ್ನ ಭಕ್ತರು ಮಾತನಾಡಿಕೊಳ್ಳುವಂತಹ ಪ್ರತಿಯೊಂದನ್ನು ಸಹ ತನ್ನ ಜ್ಞಾಪಕದ ಪುಸ್ತಕದಲ್ಲಿ ಬರೆದಿಡುವಂತಹ ಕರ್ತನು, ಕರ್ತನ ಮಕ್ಕಳಿಗೆ ಇಷ್ಟೊಂದು ದೊಡ್ಡ ಸೌಭಾಗ್ಯ ದೇವರು ಕೊಟ್ಟಿದ್ದಾನೆಂದರೆ, ಪ್ರೀತಿಯುಳ್ಳ ದೇವಚಂದ್ರೆ, ನಾವು ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವುದಾದರೆ ಖಂಡಿತವಾಗಿಯೂ ನಮ್ಮ ಬದುಕಿನಲ್ಲಿ ಶತ್ರು ಅಟ್ಟಹಾಸ ಮೆರೆಯುವುದಕ್ಕೆ, ಶತ್ರುಗಳು ನಮ್ಮ ವಿರುದ್ಧವಾಗಿ ನಿಂತುಕೊಳ್ಳೋದಕ್ಕೆ, ಭಯ, ಕಳವಳ, ಚಿಂತೆ, ಅನಾರೋಗ್ಯ, ಬಾಧೆ, ಯಾವುದೇ ಸಂಗತಿಗಳು ನಮ್ಮನ್ನ ಮುಟ್ಟೋದಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಯೆಹೋಶುವನಿಗೆ ಒಂದು ನಂಬಿಕೆ ಇತ್ತು, ನನ್ನನ್ನು ಕರೆದ ದೇವರು ನಂಬಿಗಸ್ತನಾಗಿದ್ದಾನೆ, ನನ್ನನ್ನು ನಡೆಸುವ ಆತನು ಜೀವ ಸ್ವರೂಪನಾಗಿದ್ದಾನೆ, ನನ್ನನ್ನು ಆತನು ಆಜ್ಞಾಪಿಸಿದ್ದಾನೆ, ಎಡಕ್ಕಾಗಲಿ ಬಲಕ್ಕಾಗಲಿ ನೀನು ಹೋಗದೆ ಈ ಧರ್ಮಶಾಸ್ತ್ರವನ್ನು ಯಾವಾಗಲೂ ನೀನು ಕೈಗೊಂಡು ನಡೆಯುತ್ತಾ ಇದನ್ನು ಹಗಲಿರುಳು ನೀನು ಧ್ಯಾನಿಸುವುದಾದರೆ ನಿನ್ನ ಎಲ್ಲಾ ಪ್ರಯತ್ನಗಳಲ್ಲಿ ನಾನು ಸಫಲ ಮಾಡುತ್ತೇನೆ, ನಾನೇ ನಿನ್ನ ಸಂಗಡ ಇದ್ದು
ನಿನಗೆ ಎಲ್ಲ ಶತ್ರುಗಳ ಮುಂದೆ ಜಯವನ್ನು ಕೊಡುತ್ತೇನೆಂಬುದಾಗಿ ನನ್ನ ಕರ್ತನು ಪ್ರಮಾಣ ಮಾಡಿದಾನೆ. ದೇವ ಮಕ್ಕಳೇ, ಯೆಹೋಶುವನಿಗೆ ಮಾತ್ರ ಅಲ್ಲ, ಯೇಸುವಿನ ನಾಮದಲ್ಲಿ ಬಾಯಿಂದ ಅರಿಕೆ ಮಾಡುವಂಥ, ಯೇಸುವಿನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಂಥ, ಯೇಸುವಿನ ನಾಮದಲ್ಲಿ ಆ ರಕ್ಷಣೆಯನ್ನು ಪಡೆದಂಥ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆ ತ್ರೈಕ ಮುದ್ರೆಯನ್ನು ಹೊಂದಿಕೊಂಡು ದೀಕ್ಷಾಸ್ಥಾನ ಪಡೆದುಕೊಂಡಂಥ, ಆತನ ಮಗನಾಗಿ ಮಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಂಥ ಪ್ರತಿಯೊಬ್ಬ ನರಮನುಷ್ಯನಿಗೂ ಸದಾ ಯೆಹೋಶುವನಿಗೆ ಕೊಡಲ್ಪಟ್ಟಂಥ ಅದೇ ಅಧಿಕಾರ ಕೊಡಲ್ಪಟ್ಟಿರುವುದರಿಂದ ದೇವ ಮಕ್ಕಳೇ, ನಿಮ್ಮ ಆಧ್ಯಾತ್ಮಿಕತೆ ಬದುಕಿನಲ್ಲಿ ಪ್ರಾರ್ಥಿಸುವಾಗ ಧೈರ್ಯದಿಂದ ಪ್ರಾರ್ಥನೆ ಮಾಡಿರಿ. ನನ್ನ ದೇವರು ಅಸಾಧ್ಯಗಳನ್ನು ಸುಸಾಧ್ಯ ಮಾಡುತ್ತಾನೆ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ನನ್ನ ದೇವರಿಂದ ಆಗದೇ ಇರುವಂಥ ಸಂಗತಿಗಳು ಯಾವುದೂ ಇಲ್ಲ ಎಂಬುದಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ಹೌದು ಪ್ರೀತಿಯುಳ್ಳ ದೇವಜನರೇ, ಬರೀ ಯೆಹೋಶುವನ ಪ್ರಾರ್ಥನೆಯನ್ನು ಮಾತ್ರ ದೇವರು ಕೇಳಲಿಲ್ಲ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 28ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಒಬ್ಬ ಸ್ತ್ರೀ ಯೇಸು ಸ್ವಾಮಿಯನ್ನು ಕೂಗಿ ಹೇಳ್ತಾ ಇದ್ದಾಳೆ, ದೇವಾ, ನನ್ನ ಮಗಳನ್ನ ನೀನು ಸ್ವಸ್ಥಪಡಿಸಬೇಕು. ಅವಳು ಕಾನಾನ್ಯ ಸ್ತ್ರೀ, ಅವಳ ಮಗಳು ದೆವ್ವ ಪೀಡಿತಳಾಗಿದ್ದಾಳೆ. ಒಬ್ಬ ಅನ್ಯಳು, ದೇವರನ್ನ ಅರಿಯದೇ ಇರುವಂಥ ಮಗಳು, ಲೋಕದಲ್ಲಿರುವಂಥ ಅನೇಕ ವಿಧವಾದಂಥ ಮಾಂತ್ರಿಕಗಳ ಬಳಿನಲ್ಲಿ, ಪೂಜಾರಿಗಳ ಬಳಿನಲ್ಲಿ, ಅನೇಕ ವಿಧವಾದಂಥ ವೈದ್ಯರ ಬಳಿನಲ್ಲಿ ಹೋಗಿ ನಿರಾಸೆ ನಿಸ್ಪೃಹದಿಂದ ಕೊನೆಯದಾಗಿ ಯೇಸುವನ ಹೆಸರನ್ನ ಅವಳು ಕೇಳ್ತಾಳೆ. ಯೇಸು ಮಾತ್ರ ನಿನ್ನ ಮಗಳಿಗೆ ಆ ದೆವ್ವದಿಂದ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಎಂಬುದಾಗಿ ದಿನಾಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 28ನೇ ವಚನದಲ್ಲಿ ಯೇಸು ಸ್ವಾಮಿ ಅವಳಿಗೆ ಕೊಡುವಂಥ ಒಂದು ದೊಡ್ಡ ಅಭಯ ಏನು ಗೊತ್ತಾ? ದಿನಾಕ್ಕೆ ಸ್ತೋತ್ರವಾಗಲಿ, ಅಮ್ಮ, ನಿನ್ನ ನಂಬಿಕೆ ಬಹಳ. ಒಬ್ಬ ಅನ್ಯ ಸ್ತ್ರೀಯ ಕೂಗನ್ನ, ಪ್ರಾರ್ಥನೆಯನ್ನ ಕೇಳಿದಂಥ ದೇವರು ಹೇಳುವಂಥ ಸಂಗತಿ, ನಿನ್ನ ನಂಬಿಕೆ ಬಹಳ, ನಿನ್ನ ಮಗಳು ಈ ಹೊತ್ತಿನಲ್ಲಿಯೇ ಸ್ವಸ್ಥಳಾಗಿದ್ದಾಳೆ ಎಂಬುದಾಗಿ ಹೇಳಿ ದಿನಾಕ್ಕೆ ಸ್ತೋತ್ರವಾಗಲಿ. ದೇವರು ಆ ಮಗಳಿಗೆ ಅಭಯವನ್ನು ಕೊಡ್ತಾರೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಅವಳ ಕೂಗನ ದೇವರು ಕೇಳಿದ್ನಾ ಇಲ್ವಾ? ಅವಳ ಪ್ರಾರ್ಥನೆಗೆ ದೇವರು ಓಗೊಟ್ನಾ ಇಲ್ವಾ? ಎನ್ನುವ ಸಹೋದರಿ ಹಿಂದಿಂದ ಬಂದು ಯೇಸು ಸ್ವಾಮಿಯ ಬಟ್ಟೆಯ ಗುಂಡಿಯನ್ನು ನಾನು ಮುಟ್ಟಿದರೆ ಸಾಕು ಎಂಬುದಾಗಿ ಮುಟ್ಟುತ್ತಾಳೆ. ದೇವರ ಶಕ್ತಿ ಅವಳ ಒಳಗಡೆ ಪ್ರವೇಶವಾಗ್ತದೆ. ತಟ್ಟನೆ ಯೇಸು ಸ್ವಾಮಿ ಆ ಗುಂಪಿನ ಒಳಗಡೆ ನಿಂತುಕೊಂಡು ನನ್ನ ಯಾರು ಮುಟ್ಟಿದರು ಎಂಬುದಾಗಿ ಹೇಳುವಾಗ ಈ 12 ವರ್ಷದ ರಕ್ತ ಕುಸುಮ ರೋಗಿ ಬಂದು ಆತನ ಪಾದ ಸನ್ನಿಧಾನದಲ್ಲಿ ನಮಸ್ಕರಿಸುತ್ತಾ, ದೇವಾ, ನಾನೇ ನಿನ್ನ ಸ್ಪರ್ಶ ಮಾಡಿದೆ ಎಂಬುದಾಗಿ ಹೇಳುವಾಗ, ಅಮ್ಮ, ನಿನ್ನ ನಂಬಿಕೆ ಬಹಳ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಜನರೇ, ಒಬ್ಬ ತಾಯಿ ನಂಬಿಕೆ ತನ್ನ ಮಗಳ ದೆವ್ವ ಬಿಟ್ಟು ಹೋಗುವಂತೆ ಮಾಡಿತು. ಇನ್ನೊಬ್ಬ ತಾಯಿಯ ನಂಬಿಕೆ ರಕ್ತ ಕುಸುಮ ರೋಗದಿಂದ ಸ್ವಸ್ಥತೆ ಉಂಟು ಮಾಡುವ ಹಾಗೆ ಮಾಡಿತು. ಅವರು ಮಾಡಿದಂಥ ಪ್ರಾರ್ಥನೆಗಳನ್ನು ದೇವರು ಅಂಗೀಕಾರ ಮಾಡಿಕೊಂಡನು. ರೋಗವಿರಬಹುದು, ಮಾಟ ಮಂತ್ರದ ಶಕ್ತಿಗಳಿರ್ಬೋದು, ಪೀಡೆ ಪಿಚಾಸಿಯ ಕಾರ್ಯಗಳಾಗಿರ್ಬೋದು, ಬಡತನವಾಗಿರ್ಬೋದು, ದರಿದ್ರವಾಗಿರ್ಬೋದು, ಅನೇಕ ವಿಧವಾದಂಥ ಪ್ರತಿಕೂಲವಾದ ಪರಿಸ್ಥಿತಿಗಳಾಗಿರ್ಬೋದು, ಆದರೆ ಪ್ರಾರ್ಥನೆ ಕೇಳುವ ದೇವರು ಮಾತ್ರ ಒಬ್ಬನೇ ಆಗಿದ್ದಾನೆ. ಪ್ರಾರ್ಥನೆ ಅಂಗೀಕಾರ ಮಾಡುವಂಥ ದೇವರು ಒಬ್ಬನಾಗಿದ್ದಾನೆ. ಇವತ್ತು ಯಾವ ವಿಧವಾದ ಸಂಗತಿಗಳು ಇವತ್ತು ನಿನಗೆ ಬೆಟ್ಟದೋಪಾದಿಯಲ್ಲಿ ಅಸಾಧ್ಯವಾಗಿ, ಇದು ನನ್ನ ಕುಟುಂಬ, ನನ್ನ ಮಕ್ಕಳಿಂದ, ನನ್ನ ವೈಯಕ್ತಿಕವಾದ ಜೀವಿತದಿಂದ, ನನ್ನ ದೇಹದಿಂದ ಇದು ಬಿಟ್ಟು ಹೋಗೋದಕ್ಕೆ ಆಗ್ತಾ ಇಲ್ಲ, ಈ ಸಂಗತಿಗಳು ನನ್ನನ್ನು ಎಲ್ಲಿ ಮುಳುಗಿಸ್ತಾ ಇದೆಯೋ, ಮುಳುಗಿಸಿ ಬಿಡುತ್ತವೋ ಎಂಬುದಾಗಿ ಒಂದು ವೇಳೆ ಕಳವಳದಿಂದ ಇದೆಯಾ? ನಂಬಿಕೆ ಇನ್ನು ಬರ್ತಾ ಇಲ್ಲವಾ? ದೇವ ಮಗುವೆ, ಕಾನಾನ್ಯ ಸ್ತ್ರೀಯನ್ನ, ರಕ್ತ ಕುಸುಮ ರೋಗಿಯನ್ನ ನೀನು ನೋಡುವುದಾದರೆ ಅವರಿಗೆ ಬೇರೆ ಯಾವುದೇ ಮಾರ್ಗಗಳೇ ಇರಲಿಲ್ಲ. ಮಾರ್ಗವಾಗಿರುವ ಆತನ ಪಾದ ಸನ್ನಿಧಾನದಲ್ಲಿ ಬಂದು ಯೇಸುವೇ, ಯೇಸುವೇ ಎಂಬುದಾಗಿ ಅವರು ಕೂಗಿದರು. ಅವರ ಕೂಗನ್ನ ಜನರು ಕೇಳಲಿಲ್ಲ. ಅವರ ಕೂಗು ಒಳಗಡೆ ಇತ್ತು, ಅವರ ಶಬ್ದ ಒಳಗಡೆ ಆರ್ಭಟಿಸ್ತಾ ಇತ್ತು. ಆ ಅಂತರ್ನಾದವನ್ನು ನೋಡಿದಂಥ, ಆ ಆಂತರ್ಯವನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾಗಿರುವಂಥ యేసయ్ಯ ಅವರ ಕೂಗನ್ನು ಕೇಳಿ ಅವರ ಕಣ್ಣೀರನ್ನು ಒರೆಸಿದನು. ದೇವ ಮಗುವೆ, ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಪ್ರಾರ್ಥನೆಗಿರುವಂಥ ತಾಕತ್ತು ಅದಾಗಿರುವಂಥದ್ದಾಗಿದೆ. ಅದಕ್ಕಾಗಿಯೇ ಕರ್ತನ ಸನ್ನಿಧಾನದಲ್ಲಿ ಯೆಹೋಶುವನು ಈ ಯುದ್ಧದಲ್ಲಿ ದೇವರು ನನಗೆ ಜಯ ಕೊಡುತ್ತಾನೆ ಎಂಬುದಾಗಿ ನೆನೆಸಿನೆ. ದಿನಾಕ್ಕೆ ಸ್ತೋತ್ರವಾಗಲಿ. ಸೂರ್ಯ ಚಂದ್ರ
ಅವುಗಳಿಗೆ ಮಾತು ಬರಲ್ಲ. ಇಡೀ ಭೂಮಂಡಲಕ್ಕಿಂತಲೂ ಎಷ್ಟೋ ಉನ್ನತವಾದ ವಿಶಾಲವಾದಂಥ ಈ ಭೂಮಂಡಲಕ್ಕಿಂತಲೂ ಉನ್ನತವಾದಂಥ ಗ್ರಹಗಳವು. ಇದಕ್ಕಿಂತ ಎಷ್ಟೋ ದೊಡ್ಡದಾದಂಥ ಗ್ರಹಗಳು. ಅವುಗಳಿಗೆ ಆಜ್ಞಾಪಿಸಿದಾಗ, ಪ್ರಾರ್ಥಿಸಿದಾಗ ದೇವಾದಿ ದೇವನು ಯೇಸುವಿನ ನಾಮದಲ್ಲಿ ಅವುಗಳನ್ನು ಆ ಯೆಹೋಶುವನ ಕಂಟ್ರೋಲ್ ಅಲ್ಲಿ ದೇವರು ಕೊಟ್ಟನು. ಇವತ್ತು ದೇವರ ಸನ್ನಿಧಾನದಲ್ಲಿ ದೇವರ ಮಕ್ಕಳೇ, ನೀನು ಪ್ರಾರ್ಥಿಸುವಂತ ಆ ಪ್ರಾರ್ಥನಾ ಜೀವನ ಇದೆಯಲ್ಲ, ನೀನು ಸರಿಯಾಗಿ ಕಟ್ಟಿಕೊಳ್ಳುವುದಾದರೆ, ಸರಿಯಾಗಿ ನೀನು ಪ್ರಾರ್ಥನೆ ಮಾಡುವುದಾದರೆ, ಭರವಸೆಯಿಂದ ನಂಬಿಕೆಯಿಂದ ಕರ್ತನ ಸನ್ನಿಧಾನದಲ್ಲಿ, ದೇವಾ ಕರ್ತನೆ ನೀನು ನನ್ನ ಜೀವಿತದಲ್ಲಿ ಅದ್ಭುತ ಅತಿಶಯಗಳನ್ನು ಮಾಡು ಎಂಬುದಾಗಿ ದೇವರ ಸಮಕ್ಷಮದಲ್ಲಿ ನೀನು ಅಂಗಲಾಚಿ ಬೇಡಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದರೆ, ಅವರ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳು ಇವತ್ತೂ ಸಹ, ಈ ಕ್ಷಣದಲ್ಲೂ ಸಹ. ದೇವ ಮಗುವೆ, ಹಣಕ್ಕಾಗಿ ಕಷ್ಟಪಡ್ತಾ ಇದೆಯಾ? ಮಕ್ಕಳ ಮದುವೆ ವಿಷಯದಲ್ಲಿ ತವಕ ಪಡ್ತಾ ಇದೆಯಾ? ಮನೆ ಕಟ್ಟಬೇಕಾ? ಆಸ್ತಿ ತೆಗೆದುಕೊಳ್ಳಬೇಕಾ? ಪ್ರಮೋಷನ್ಸ್ ಬೇಕಾ? ವೈಯಕ್ತಿಕವಾಗಿ ನಿನ್ನ ಜೀವಿತದಲ್ಲಿ ಕುಟುಂಬ ಸರಿಯಾಗಬೇಕಾ? ನಿನ್ನ ಆತ್ಮಿಕತೆಯ ಬದುಕಿನಲ್ಲಿ ನಿನ್ನ ಆಶೀರ್ವಾದಕ್ಕೆ, ಉದ್ಧಾರಕ್ಕೆ ಯಾವ ತಡೆಗಳಿರುವುದಾದರೂ ಆ ತಡೆಗಳು ಹೋಗಬೇಕಂದ್ರೆ ಅದಕ್ಕೆ ಬೇಕಾಗಿರುವಂಥ ಒಂದೇ ಒಂದು ಆಯುಧ ನಂಬಿಕೆಯ ಪ್ರಾರ್ಥನೆ. ನಂಬಿಕೆಯ ಪ್ರಾರ್ಥನೆ. ಇದನ್ನೇ ಯೆಹೋಶುವನು ಮಾಡಿದನು, ಇದನ್ನೇ ಕಾನಾನ್ಯ ಸ್ತ್ರೀ ಮಾಡಿದಳು, ಇದನ್ನೇ ರಕ್ತ ಕುಸುಮ ರೋಗಿ ಮಾಡಿದಳು. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ, ಆತ್ಮಿಕತೆ ಬದುಕಿನಲ್ಲಿ ಪ್ರಾರ್ಥನೆ ಮಾಡುವಂಥ ವೇಳೆಗೆ ನಮ್ಮ ಬದುಕನ್ನು ನಾವು ಸ್ಥಿರಪಡಿಸಿಕೊಂಡು ಪ್ರಾರ್ಥನೆಗೆ ಮಾತ್ರ ಯಾವತ್ತೂ ಸದಾ ಬೇಸರ ಪಡಬಾರದು. ದೇವರು ಯೆಸಯ್ಯ ಈ ಲೋಕದಲ್ಲಿ ಇರುವಂಥ ಸಂದರ್ಭದಲ್ಲಿ ಅದು ಸಾಮ್ಯವನ್ನು ಬಹು ಸುಂದರವಾಗಿ ತನ್ನ ಶಿಷ್ಯರಿಗೆ ಆತನು ಹೇಳುತ್ತಾನೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 1ನೇ ವಚನದಿಂದ 8ನೇ ವಚನದ ತನಕ ನಾವು ಕೇಳಿಸಿಕೊಳ್ಳುವಂಥ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 1ನೇ ವಚನ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನ ಹೇಳಿದನು. ಹೇಗೆ ಮಾಡಬೇಕಂತ? ದೇವಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಒಂದು ವೇಳೆ ಊಟ ಮಾಡೋದಕ್ಕೆ ಬೇಸರ ಮಾಡಿಕೊಳ್ಳ್ರಿ, ನಿಮ್ಮ ಬಂಧುಗಳ ಮನೆಗೆ ಹೋಗೋದಕ್ಕೆ ಬೇಸರ ಮಾಡಿಕೊಳ್ಳ್ರಿ, ಪರವಾಗಿಲ್ಲ. ಯಾವ ಸ್ನೇಹಿತನು ಯಾವ ಬಂಧುನು ಸದಾ ನಿನಗೆ ಕೊನೆ ತನಕ ಕೈ ಹಿಡಿಯಲ್ಲ. ನಿನ್ನ ಆತ್ಮಿಕತೆ ಬದುಕಿನಲ್ಲಿ ಒಂದಕ್ಕೆ ಮಾತ್ರ ಯಾವತ್ತೂ ಬೇಸರ ಪಡಬಾರದು ಎಂಬುದಾಗಿ ನಾನಲ್ಲ, ನಿನ್ನ ಸೃಷ್ಟಿಕರ್ತನು, ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ನಡೆಸುವಾತನು, ನಮ್ಮ ಕಣ್ಣೀರನ್ನು ಒರೆಸುವಂಥ ಆ ದೇವರು ಅನೇಕ ಸಾರಿ ಜನರ ಮನಕಣ್ಣುಗಳನ್ನು ತೆರೆಯಲ್ಪಡುವ ಹಾಗೆ ಆತನು ಸಾಮ್ಯ ರೂಪದಲ್ಲಿ ಮಾತನಾಡ್ತಾ ಇದ್ದನು. ಇಲ್ಲಿ ಹೇಳುತ್ತಿರುವಂತಹ ಸಂಗತಿಯನ್ನು ಗೊತ್ತಾ? ನೀವು ಯಾವಾಗಲೂ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಒಂದು ಸಾಮ್ಯವನ್ನು ಎಲ್ಲಿ ಸ್ಪಷ್ಟಪಡಿಸ್ತಾನೆ. ಎಲ್ಲಿ ಒಬ್ಬ ರಾಜನ ಕುರಿತು ಆತನು ಮಾತನಾಡ್ತಾನೆ. ಆ ರಾಜ ಎಂಥವನು ಎಂಬುದಾಗಿ ನೆನೆಸುವಾಗ ಅವನು ದೇವರಿಗೂ ಭಯ ಪಡಲ್ಲ, ದೆವ್ವಗಳಿಗೂ ಭಯ ಪಡಲ್ಲ, ಜನರಿಗೂ ಭಯ ಪಡಲ್ಲ. ಅಂತ ಕಠಿಣ ಹೃದಯವುಳ್ಳಂಥ ಒಬ್ಬ ರಾಜ. ಆ ರಾಜನ ಬಳಿನಲ್ಲಿ ಒಬ್ಬ ತಾಯಿ ತನ್ನ ನ್ಯಾಯವನ್ನು ಕೇಳುವುದಕ್ಕೆ ಹೋಗ್ತಾಳೆ. ನ್ಯಾಯವನ್ನು ಕೇಳುವುದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆ ತಾಯಿಯ ನಂಬಿಕೆ ಏನೆಂದರೆ, ಈ ರಾಜ ನನಗೆ ನ್ಯಾಯವನ್ನು ಕೊಡುವ ತನಕ ನಾನು ಬಿಡಬಾರ್ದು ಎಂಬುದಾಗಿ ನಿರ್ಣಯ ಮಾಡ್ಕೊಂಡ್ಬಿಡ್ತಾಳೆ. ಪ್ರತಿದಿನ ರಾಜನು ಯಾವ ಸಮಯಕ್ಕೆ ಹೇಳ್ತಾನೋ ಆ ಸಮಯಕ್ಕೆ ಅವಳು ಹೋಗಿ ಅರಮನೆ ಮುಂಭಾಗದಲ್ಲಿ, ರಾಜನ ಮುಂಭಾಗದಲ್ಲಿ ನಿಂತ್ಕೊಳ್ತಾಳೆ. ನಾಳೆ ನೋಡೋಣ ಹೋಗೋಮ ಅಂದರೆ ನಾಳೆ ಬರ್ತಾಳೆ, ಬೆಳಿಗ್ಗೆ ಅಂದರೆ ಬೆಳಗ್ಗೆ ಬರ್ತಾಳೆ, 9 ಗಂಟೆ ಅಂದರೆ 9 ಗಂಟೆಗೆ ಬರ್ತಾಳೆ, ರಾತ್ರಿ ಅಂದರೆ ರಾತ್ರಿ ಬರ್ತಾಳೆ. ಈ ರಾಜ ದೇವರಿಗೂ ಭಯ ಪಡಲ್ಲ, ಮನುಷ್ಯರಿಗೂ ಭಯ ಪಡಲ್ಲ. ಇಂತಹ ಭಯಾನಕವಾದಂಥ ರಾಜ ಈ ಸಹೋದರಿಯನ್ನು ನೋಡಿದ ತಕ್ಷಣವೇ ಭಯ ಬೀಳ್ತಾನೆ. ಕಾರಣ ಏನು ಗೊತ್ತಾ? ಪದೇ 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 ಯಾವ ಸಮಯಕ್ಕೆ ಅಂದರೂ ಸಹ ಆ ಸಮಯಕ್ಕೆ ಬಂದು ಆ ರಾಜನನ್ನು ದಣಿಸ್ತಾ ಇರ್ತಾಳೆ. ನೋಡಿದ ತಕ್ಷಣವೇ ಭಯಪಟ್ಟು ಆತನು ಒಂದು ದಿನ ಇವಳ ನ್ಯಾಯವನ್ನು ತೀರಿಸಿಬಿಡುತ್ತಾನೆ. ಆತ್ಮೀಯ ದೇವಜನರೇ, ಅದಕ್ಕೆ ಸಾಮ್ಯ ರೂಪವಾಗಿ ಯೇಸು ಸ್ವಾಮಿ ಮುಂದುವರೆದು ಮಾತನಾಡುತ್ತಾ ಹೀಗೆ ಹೇಳುತ್ತಾನೆ,
ದೇವರಿಗೂ ಮನುಷ್ಯರಿಗೂ ಭಯಪಡದೇ ಇರುವಂತ ಒಬ್ಬ ಅರಸನು ಒಬ್ಬ ಬಡವಿಧವೆಯ ನ್ಯಾಯವನ್ನ ತೀರಿಸುತ್ತಿರುವುದಾದರೆ, ಕರ್ತನ ಸನ್ನಿಧಾನದಲ್ಲಿ ಹಗಲು ರಾತ್ರಿ ನೀವು ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ನ್ಯಾಯವನ್ನ ನಿಮ್ಮ ತಂದೆಯಾದ ದೇವರು ತೀರಿಸೋದಕ್ಕೆ ಆಗೋದಿಲ್ಲವಾ ಎಂಬುದಾಗಿ 7ನೇ ವಚನ ಮಾತ್ರ ಓದಿಕೊಳ್ಳೋಣ. ದಿನಕ್ಕೆ ಸ್ತೋತ್ರವಾಗಲಿ. ದೇವರಾದುಕೊಂಡವರು ಆತನಿಗೆ ಹಗಲು ಮತ್ತು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರ್ತಾನ. ಒಬ್ಬ ನರಮನುಷ್ಯನು ತನ್ನ ಬಳಿಗೆ ಬಂದಂತ ವಿಧವೆ, ಒಬ್ಬ ರಾಜನು ಅವಳ ನ್ಯಾಯವನ್ನು ತೀರಿಸುವುದಾದರೆ ಹಗಲು ರಾತ್ರಿ ದೇವರ ಬಳಿಯಲ್ಲಿ ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡುವುದಾದರೆ ಆತನ ಮಕ್ಕಳಾಗಿರುವಂತ ನಮ್ಮ ನ್ಯಾಯವನ್ನು ತೀರಿಸದೇ ಇರ್ತಾನ. ಸಹೋದರ ಸಹೋದರಿ, ದೇನಾಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿಯೇ ಕರ್ತನ ಸನ್ನಿಧಾನದಲ್ಲಿ ದೇವರು ಇವತ್ತು ಮಾತನಾಡುತ್ತಿರುವಂತಹ ಸಂಗತಿಯನ್ನು ಗೊತ್ತಾ? ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವಾಗ ಭಯಪಡಬಾರದು. ಪ್ರಾರ್ಥಿಸುವಾಗ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ 3ನೇ ಒಂದು ಸಂಗತಿ ದೇವರು ಹೇಳ್ತಾ ಇದ್ದಾರೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ದೇವನಾಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ದಾನಿಯೇಲನ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಬೇಸರಗೊಳ್ಳದೆ ಶಾಸನಗಳು ಆತನ ವಿರುದ್ಧವಾಗಿ ನಿಂತುಕೊಂಡಂಥ ಸಂದರ್ಭದಲ್ಲಿ ದಿನಕ್ಕೆ 3 ಆವರ್ತಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದನು. ಬಹುಪ್ರಿಯನಾಗಿ ದೇವರ ಸನ್ನಿಧಾನದಲ್ಲಿ ಎಣಿಸಲ್ಪಟ್ಟನು. ಆತನ ಪ್ರಾರ್ಥನೆ ಎಷ್ಟು ಬಲಿಷ್ಠವಾಗಿತ್ತು ಎಂಬುದಾಗಿ ನೆನೆಸುವಾಗ ದೇವದೂತನು ಬಂದು ಹೇಳ್ತಾ ಇದ್ದಾನೆ, ದಾನಿಯೇಲನೇ, ನೀನು ಯಾವಾಗ ಉಪವಾಸ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಪ್ರಾರಂಭಿಸಿದೆಯೋ ಆ ಕ್ಷಣದಲ್ಲಿಯೇ ಪರಲೋಕದ ದೇವರು ಆ ಪ್ರಾರ್ಥನೆಗೆ ಆಮೇನ್ ಎಂಬುದಾಗಿ ಹೇಳಿ ಅದಕ್ಕೆ ಪ್ರತ್ಯುತ್ತರವನ್ನು ದಯಪಾಲಿಸಿದನು. ಆದರೆ 21 ದಿನಗಳ ಕಾಲ ಪಾರಸಿಕ ದಿವ್ಯ ಪಾಲಕನು ಆಕಾಶ ಮಂಡಲದಲ್ಲಿ ತಡೆದು ನಿಲ್ಲಿಸಿದನು. ಆ ಪ್ರಾರ್ಥನೆಯನ್ನ ಪ್ರತ್ಯುತ್ತರವಾಗಿ ಆ ಪ್ರಾರ್ಥನೆಗೆ ಬಂದಿರುವಂಥ ಆ ಪ್ರತಿಫಲವನ್ನು ಹೊಂದಿಕೊಳ್ಳಬಾರದು ಎಂಬುದಾಗಿ ಆ ಪ್ರಾರ್ಥನೆ ವಿರುದ್ಧವಾಗಿ ತಡೆಯನ್ನು ಮಾಡಿದನು. ಅವನನ್ನು ದಾಟಿ ಯುದ್ಧ ಮಾಡಿ ಬರುವುದಕ್ಕೆ 21 ದಿನವಾಯಿತು. ನೀನು ಪ್ರಾರ್ಥಿಸುವಂಥ ಸಂದರ್ಭದಲ್ಲಿಯೇ ಪರಲೋಕದ ದೇವರು ಅದಕ್ಕೆ ಬಹುಪರಾಕ್ ಅಂತ ಹೇಳಿ ಅದಕ್ಕೆ ಆಗಲೇ ಆಮೇನ್ ಎಂಬುದಾಗಿ ಹೇಳಿದನೆ ಎಂಬುದಾಗಿ ಗಮನಿಸ್ತಾ ಇದ್ದೀರಾ ಪ್ರೀತಿಯುಳ್ಳ ದೇವಜನರೇ? ನೀನು ಮಾಡುವಂಥ ಪ್ರಾರ್ಥನೆ ಚಿಕ್ಕದು ದೊಡ್ಡದು, ದಿನಕ್ಕೆ ಸ್ತೋತ್ರವಾಗಲಿ, ಅದೇ ಕ್ಷಣದಲ್ಲಿ ಆ ಪ್ರಾರ್ಥನೆ ಪರಲೋಕದ ದೇವರು ಆಮೇನ್ ಎಂಬುದಾಗಿ ಹೇಳ್ತಾನೆ. ಆದರೆ ನಿನ್ನ ನಂಬಿಕೆಯ ಮೇಲೆ ಆ ಪ್ರಾರ್ಥನೆ ಪ್ರತ್ಯುತ್ತರವನ್ನು, ಆ ನಂಬಿಕೆಯ ಮೇಲೇನೆ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಆತನು ನಡೆಸುವುದಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ದಿನಕ್ಕೆ ಸ್ತೋತ್ರವಾಗಲಿ. ಹನ್ನಾಳು ಎಷ್ಟೋ ವರ್ಷಗಳ ಕಾಲ ದೇವ ಮಂದಿರಕ್ಕೆ ಹೋಗ್ತಾ ಇದ್ದಳು, ಯಜ್ಞವನ್ನು ಸಮರ್ಪಿಸ್ತಾ ಇದ್ದಳು. ದಿನಕ್ಕೆ ಸ್ತೋತ್ರವಾಗಲಿ, ಬೇಸರಗೊಳ್ಳಲಿಲ್ಲ. ಒಂದು ದಿನ ಕಣ್ಣೀರಿನಿಂದ ದೇವರ ಸನ್ನಿಧಾನದಲ್ಲಿ ಹೋಗ್ತಾಳೆ. ಹೋದಂತಹ ಸಂದರ್ಭದಲ್ಲಿ ಯಾರು ದೇವರ ಆಲಯದಲ್ಲಿ ಇರೋದಿಲ್ಲ. ಅವಳು ಕಣ್ಣೀರಿಡ್ತಾ ಇದ್ದಂತ ಆ ಸಂಗತಿಯೆಲ್ಲ ಅಲ್ಲಿರುವಂತಹ ಯಾಜಕನು ಸಡನ್ ಆಗಿ ಬಂದು ನೋಡುವಾಗ ನಿನ್ನ ಮತ್ತು ಇಳಿದು ಹೋಗ್ಲಿಲ್ವಾ ಎಂಬುದಾಗಿ ಅವಳಿಗೆ ಅವಹೇಳನ ಮಾಡುತ್ತಾರೆ. ಆದರೆ ಅವಳು ಹೇಳುವಂಥ ಸಂಗತಿ, ನನಗೆ ಮತ್ತು ಬಂದಿಲ್ಲ, ನಾನು ಕುಡಿದಿಲ್ಲ, ನಾನು ದೇವರ ಸನ್ನಿಧಾನದಲ್ಲಿ ನನ್ನ ಹೃದಯವನ್ನು, ನನ್ನ ಮನೋವೈದ್ಯನನ್ನು ನಾನು ಕರ್ತನ ಸನ್ನಿಧಾನದಲ್ಲಿ ಸುರಿತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ಸಡನ್ನಾಗಿ ಪ್ರವಾದನ ಯುಕ್ತವಾಗಿ ಏಲಿ ಹೇಳುವಂಥ ಸಂಗತಿಯನ್ನು ಗೊತ್ತಾ? ಬರುವ ವರ್ಷ ಇದೇ ದಿನದಲ್ಲಿ ನಿನ್ನ ಮಡಿಲಲ್ಲಿ ಒಬ್ಬ ಮಗನಿದ್ದಾನೆ, ಮಗನು ಹುಟ್ಟುತ್ತಾನೆ, ಆ ಮಗು ಖಂಡಿತವಾಗಿಯೂ ನಿನ್ನ ಮಡಿಲಲ್ಲಿ ದೇವರು ಕೊಡ್ತಾನೆ ಎಂಬುದಾಗಿ ಹೇಳಿ ಅವಳಿಗೆ ಪ್ರವಾದನೆಯನ್ನು ನುಡಿಲಿಲ್ವಾ? ಮಗುವನ್ನು ಅವಳು ಹೊತ್ತು ತಂದು ದೇವರ ಸನ್ನಿಧಾನದಲ್ಲಿ ಇಡಲಿಲ್ವಾ? ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಎಷ್ಟು ಉದಾಹರಣೆಗಳನ್ನು ನಾನು ನಿಮಗೆ ಕೊಡಬಹುದು. ದೇವರ ಸಮಕ್ಷಮದಲ್ಲಿ ದಿನಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಕರ್ತನ ಸನ್ನಿಧಾನದಲ್ಲಿ ನಿಮ್ಮ ಶತ್ರುಗಳು, ನಿಮ್ಮ ವಿರೋಧಿಗಳು, ಅನೇಕ ವಿಧವಾದಂಥ ತಡೆಗಳು ನಿಮ್ಮ ವಿಷಯದಲ್ಲಿ ಅಡ್ಡವನ್ನು ನಿಂತುಕೊಂಡಿದ್ದಾರ, ದಾವೀದನ ಒಂದೇ ಒಂದು ಪ್ರಾರ್ಥನೆಯನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಬಲಿಷ್ಠನಾಗಿರುವಂಥ ಗೋಲಿಯಾತನನ್ನು ಜಯಿಸುವ ಹಾಗೆ ಮಾಡಲಿಲ್ವಾ? ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ದಿನಕ್ಕೆ ಸ್ತೋತ್ರವಾಗಲಿ. ಒಂದು ಅರಸು ಪುಸ್ತಕ 18ನೇ ಅಧ್ಯಾಯದಲ್ಲಿ, ಒಂದು ಅರಸು ಪುಸ್ತಕ 18ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ದಿನಕ್ಕೆ ಸ್ತೋತ್ರವಾಗಲಿ 38ನೇ ವಚನ ಎಂಬುದಾಗಿ ನಾನು ನೆನೆಸುತ್ತೇನೆ. ಎಲಿಯನು ಪರಲೋಕದ ದೇವರಿಗೆ ಆತನು ಪರಲೋಕದಿಂದ ದೇವ ಕರ್ತನೆ ಬೆಂಕಿಯನ್ನು ಕಳಿಸು ಎಂಬುದಾಗಿ ಆತನು ನರಮನುಷ್ಯನ್ರಿ ಆ ಪ್ರಾರ್ಥನೆಯನ್ನು ಹೇಳಿದ ತಕ್ಷಣವೇ ಪರಲೋಕದ ದೇವರು ಭೂಲೋಕಕ್ಕೆ ಬೆಂಕಿಯನ್ನು ಕಳಿಸಿ ಆ ಯಜ್ಞ ವೇದಿ ಮೇಲೆ ಇರುವಂಥ ಎಲ್ಲ ದಹನ ಬಲಿಗಳನ್ನು
ಆತನು ದಹಿಸುವ ಹಾಗೆ ಮಾಡಲಿಲ್ಲವಾ? ಖಂಡಿತವಾಗಿ ಪ್ರೀತಿಯುಳ್ಳ ದೇವಶಂಡ್ರೆ, ನಮ್ಮ ಮೂಲ ಪಿತೃಗಳು, ನಮ್ಮ ಹಿರಿಯರ ನಂಬಿಕೆ ಎಷ್ಟು ಅಗಾಧವಾದದು. ಈ ಕಡೆ ಕಾಲದಲ್ಲಿ ಬಂದಿರುವಂಥ ನನ್ನ ಬದುಕಿನಲ್ಲಿ ಆ ನಂಬಿಕೆ ಕೊರತೆಯಾಗಿರುವುದಾದರೆ, ಆ ನಂಬಿಕೆ ನಿನ್ನ ಒಳಗಡೆ ಇಲ್ಲದೆ ಇರುವುದಾದರೆ, ದೇವಚಂದ್ರೆ ಇವತ್ತು ಆ ನಂಬಿಕೆಯನ್ನು ಸದೃಢಗೊಳಿಸು. ಯೆಹೋಶುವನ, ಎಲೀಷನ, ದಾವಿದನ, ಹನ್ನಾಳ, ದಾನಿಯೇಲನ ದಿನಕ್ಕೆ ಸ್ತೋತ್ರವಾಗಲಿ. ಹೊಸ ಒಡಂಬಡಿಕೆಯಲ್ಲಿ ಬಂದಂಥ ಕಾನಾನಿಯ ಸ್ತ್ರೀ, ರಕ್ತ ಕುಸುಮ ರೋಗಿಯ ಅವರ ನಂಬಿಕೆಯನ್ನು ನೋಡ್ರಿ. ಅವರ ಕೂಗನ್ನು ಕೇಳಿ ಅದ್ಭುತಗಳನ್ನು ನಡೆಸಿದ ದೇವರು ಇವತ್ತು ಸದಾ ನಿನ್ನ ಕೂಗನ್ನು ಕೇಳುವುದಕ್ಕೆ ಆತನು ತನ್ನ ಪರಲೋಕದಿಂದ ನಿರಂತರವಾಗಿ ಆತನು ನಿನ್ನ ಶಬ್ದಕ್ಕಾಗಿ ಕಾದು ಕುಳಿತಾ ಇದ್ದಾನೆ, ಎದುರು ನೋಡ್ತಾ ಇದ್ದಾನೆ. ಆತನ ಸಮಕ್ಷಮದಲ್ಲಿ ನಿನ್ನ ಪರಿಸ್ಥಿತಿ ಏನಿದೆಯೋ ದೇವರ ಮಗುವೆ, ಏನಿದೆಯೋ ಅದನ್ನೆಲ್ಲ ಹೃದಯಪೂರ್ವಕವಾಗಿ ಹೇಳುವ ಆ ಸಂದರ್ಭ ಹೇಗಿರಬೇಕು ಗೊತ್ತಾ? ಬೇಸರಗೊಳ್ಳದೆ ಹೇಳಬೇಕು, ನಂಬಿಕೆಯಿಂದ ಹೇಳಬೇಕು. ಅಪನಂಬಿಕೆಯಿಂದ ಯಾವುದನ್ನ ಮಾಡಬೇಡ್ರಿ, ಹೆದರಿಕೆಯಿಂದ ಯಾವ ಪ್ರಾರ್ಥನೆಯನ್ನು ಮಾಡಬೇಡ್ರಿ. ನಡೆಯೋದಿಲ್ಲ ಎನ್ನುವಂತ ಆ ಹಿಂಚಾರಿಕೆಯ ಆತ್ಮ ಇವತ್ತು ನಿಮ್ಮನ್ನ ಕಟ್ಟಿಟ್ಟಿರುವುದಾದರೆ ಅದನ್ನು ಯೇಸುವಿನ ನಾಮದಲ್ಲಿ ಇವತ್ತು ದೇವರ ಆತ್ಮನ್ನು ಬಿಡುಗಡೆಗೊಳಿಸಲಿ. ಹೊಸ ಬಲ, ಹೊಸ ಪ್ರಾರ್ಥನಾ ಅಭಿಷೇಕದಿಂದ ತುಂಬಲ್ಪಡ್ರಿ. ಯೆಹೋಶುವನ ಒಂದೇ ಒಂದು ಪ್ರಾರ್ಥನೆ ಪ್ರಕೃತಿಯನ್ನೇ ತಡೆದು ನಿಲ್ಲಿಸಿತು. ಮೋಸೆಯ ಪ್ರಾರ್ಥನೆ ಸಮುದ್ರವನ್ನೇ ಇಬ್ಬಾಗ ಮಾಡಿತು. ಇದೇ ಯೆಹೋಶುವನ ಪ್ರಾರ್ಥನೆ ಯೊರ್ದಾನನ ತಡೆದು ನಿಲ್ಲಿಸಿತು. ಆತ್ಮೀಯ ದೇವಶಂಡ್ರೆ, ಇವತ್ತು ಸದಾ ಆತನ ಮಹಿಮೆ, ಆತನ ಪ್ರಭಾವ ಕುಂದಿ ಹೋಗಿಲ್ಲ. ನಿನ್ನ ನಂಬಿಕೆ ಮೇಲೆ ನಿನ್ನ ಆಧ್ಯಾತ್ಮಿಕತೆ ಬದುಕು ಕಟ್ಟಲ್ಪಟ್ಟಿರುವಂಥದ್ದಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಭಯಪಡದೆ ನಂಬಿಕೆಯಿಂದ ನಿನ್ನ ಎಲ್ಲ ಸಂಗತಿಗಳನ್ನು ದೇವರ ಮುಂದೆ ನೀನು ಬಿಚ್ಚಿಡು, ಕೂಗು, ಆತನ ಕರೆ. ತಡ ಮಾಡಿದರೂ ತಾಮಸ ಮಾಡದೆ ಇರುವಂಥ ಕರ್ತನು ನಮ್ಮ ಕರ್ತನಾಗಿದ್ದಾನೆ. ಬೈಬಲಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದಿನಕ್ಕೆ ಸ್ತೋತ್ರವಾಗಲಿ. ಒಂದೊಂದು ಉಪವಾಸ ಪ್ರಾರ್ಥನೆಗಳಿಗೂ ದೇವರು ಪ್ರತ್ಯುತ್ತರವನ್ನು ಕೊಡ್ತಾನೆ. ಯೋವೇಲನಿಗೆ ದೇವರು ಹೇಳಿದನು, ಎಲ್ಲ ಸಂಘವನ್ನು ನೆರವೇರಿಸಿರಿ, ಒಟ್ಟುಗೂಡಿಸಿರಿ, ಉಪವಾಸ ಪ್ರಾರ್ಥನೆಯನ್ನು ಮಾಡಿರಿ ಎಂಬುದಾಗಿ. ಯೋವೇಲನು ಇದೇ ರೀತಿಯಾಗಿ ಒಟ್ಟುಗೂಡಿಸಿ ಪ್ರಾರ್ಥನೆಯನ್ನು ಮಾಡಿದನು. ಮಾಡಬೇಕಾದಂಥ ಆ ಕೇಡಿನಿಂದ ದೇವರು ಮನಮರಗಿ ದೇವರು ಸಮೃದ್ಧಿಯ ಬೆಳೆಯನ್ನು ಕೊಟ್ಟನು. ಅವರು ಹೊಟ್ಟೆ ತುಂಬ ಊಟ ಮಾಡುವ ಹಾಗೆ ಫಲಗಳಿಂದ ಆ ದಿನಮಾನಗಳಲ್ಲಿ ತನ್ನ ಭಕ್ತರನ್ನು ತುಂಬಿಸಿದನು. ಅವರು ಆಶಾಭಂಗ ಪಡದ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಸದಾ ಸಮೃದ್ಧಿ ಕಡೆಗೆ ಆತನನ್ನು ನಡೆಸಿದನು. ಹೌದು ಪ್ರೀತಿಯ ದೇವಚಂದ್ರೆ, ಉಪವಾಸ ಪ್ರಾರ್ಥನೆ ಇರ್ಬೋದು, ಆನ್ಲೈನ್ ಪ್ರೇಯರ್ ಇರ್ಬೋದು, ವೈಯಕ್ತಿಕವಾಗಿ ನಿನ್ನ ಆತ್ಮಿಕತೆ ಬದುಕಿನಲ್ಲಿ ವೈಯಕ್ತಿಕವಾದ ಪ್ರಾರ್ಥನೆ ಇರ್ಬೋದು, ಒಂದು ವೇಳೆ ಸಭೆಯಾಗಿ ಕೂಡಿಕೊಂಡು ಬಂದಿರುವಂಥ ಪ್ರಾರ್ಥನೆ ಇರ್ಬೋದು. ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ನಂಬಿಕೆ ಇರಲಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಕರ್ತನ ಸನ್ನಿಧಾನದಲ್ಲಿ ಹೆದರಿಕೆ ಇಲ್ಲದೆ ಪ್ರಾರ್ಥನೆ ಮಾಡಿರಿ. ನಿಮ್ಮ ದೇವರು ನಿಮ್ಮ ಕೂಗನ್ನು ಕೇಳಿ ಇವತ್ತೇ ಯೇಸುವಿನ ನಾಮದಲ್ಲಿ ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ನಿಮ್ಮ ಕುಟುಂಬದಲ್ಲಿ ಅದ್ಭುತಗಳನ್ನು ನಡೆಸಿ, ನಿಮ್ಮ ಕಣ್ಣೀರನ್ನು ಒರೆಸಿ ಕೈ ಹಿಡಿದು ಕಾಪಾಡಿ ನಡೆಸಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಲೋಕ ಪರಲೋಕ ಉಂಟು ಮಾಡಿದ ನನ್ನ ತಂದೆಯಾದ ದೇವ, ನಜರೇತಿನ ಯೇಸುವಿನ ನಾಮದಲ್ಲಿ ಈಗಲೇ ಈ ಕ್ಷಣದಲ್ಲೇ ಕರ್ತನೆ ಸ್ವಾಮಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಯೆಹೋಶುವನಿಗೆ ಇದ್ದಂಥ ಆ ನಂಬಿಕೆಯ ಆತ್ಮ, ದೇವ ದಾನಿಯೇಲನಿಗೆ ಇದ್ದಂಥ ಕರ್ತನೆಯ ಪ್ರಾರ್ಥನಾ ಅಭಿಷೇಕ, ದಾವೀದನಿಗೆ ಇದ್ದಂಥ ಧೈರ್ಯದ ಕರ್ತನೆ ಸ್ವಾಮಿ ಆ ಪ್ರಾರ್ಥನಾ ಅಭಿಷೇಕ ಯೇಸುವಿನ ನಾಮದಲ್ಲಿ ದೇವ ಕರ್ತನೆ ನಂಬಿಕೆಯಿಂದ ಕರ್ತನೆ ಆತ್ಮ ಭರಿತನಾಗಿ ಪ್ರಾರ್ಥನೆ ಮಾಡಿದ ಎಲೀಷನ ಆ ಪ್ರಾರ್ಥನಾ ಅಭಿಷೇಕ ದೇವ ಕರ್ತನೆ ಇವತ್ತು ಈ ಸಂದೇಶವನ್ನು ಆಲಿಸುತ್ತಿರುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ಆ ಪ್ರಾರ್ಥನಾ ಬಲವು ಎರಗಿ ಬರಲಿ ರಾಜ. ಕುಟುಂಬವಾಗಿ ನಂಬಿಕೆಯಿಂದ ದೇವರೇ ಭಯಪಡದೆ ಧೈರ್ಯದಿಂದ ದೇವರೇ ನನ್ನ ದೇವರ ಸಾಧ್ಯಗಳ ಒಡೆಯನೆಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಸ್ವಾಮಿ ಅವರ ಜೀವಿತದಲ್ಲಿರುವಂಥ ತಡೆಗಳಿಗಾಗಿ, ಆರೋಗ್ಯಕ್ಕಾಗಿ, ಅಭಿವೃದ್ಧಿಗಾಗಿ, ಆಶೀರ್ವಾದಕ್ಕಾಗಿ, ಬಿಡುಗಡೆಗಳಿಗಾಗಿ, ರಕ್ಷಣೆಗಾಗಿ ದೇವಾ ಕರ್ತನೆ ಎಲ್ಲ ಶತ್ರುವಿನ ಕಾರ್ಯಗಳ ಲಯಕ್ಕಾಗಿ ಇವತ್ತಿನಿಂದ ಪ್ರಾರ್ಥಿಸುವಾಗ ನಿನ್ನ ಮಕ್ಕಳಿಗೆ ವಿಶೇಷವಾದ ಬಲವನ್ನು ಕೊಡುದೇವ. ನಿನ್ನ ಮಕ್ಕಳ ಕಣ್ಣೀರನ್ನು ಒರೆಸುದೇವ. ಅದ್ಭುತಗಳು ಜರಗಲಿ, ಬಿಡುಗಡೆ ಉಂಟಾಗಲಿ ದೇವರೇ. ವಿವಾಹಗಳು ಕರ್ತನೆ ಸ್ವಾಮಿ ನೆರವೇರಲಿ, ಕುಟುಂಬಗಳು ಒಂದಾಗಲಿ, ಮಕ್ಕಳ ಭಾಗ್ಯ ಕಾಣಲ್ಪಡಲಿ, ಅಭಿವೃದ್ಧಿ ದೇವರೇ ಕರ್ತನೆ ಹೊಂದಲ್ಪಡಲಿ. ಯೇಸುವಿನ ನಾಮದಲ್ಲಿ ಎಲ್ಲಿ ಅವಮಾನಿಸಲ್ಪಟ್ರೋ ಅಲ್ಲಿ ಕರ್ತನೆ ನಿನ್ನ ಮಕ್ಕಳು ತಲೆ ಎತ್ತಲ್ಪಡಲಿಕ್ಕಾಗುವಂತೆ ನಿನ್ನ ಕೃಪೆ ಮಾಡು.
ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರ ಈ ಕ್ಷಣದಲ್ಲಿ ಪ್ರಾರ್ಥಿಸುತ್ತಿರುವಂಥ ಪ್ರತಿಯೊಬ್ಬರ ಪ್ರಾರ್ಥನಾ ಜೀವಿತ ಅದ್ಭುತವಾದ ರೀತಿಯಲ್ಲಿ ದೇವರೇ ಕರ್ತನೆ ವೈರಾಗ್ಯದಿಂದ ತುಂಬಲ್ಪಟ್ಟು ನಿನ್ನ ಆಶೀರ್ವಾದಗಳಿಗೆ ಪಾತ್ರರಾಗುವಂತೆ ನಿನ್ನ ಮಕ್ಕಳನ್ನು ಕೃಪೆ ಮಾಡು. ಈ ದಿನ ದೇವರ ಕಾಣಿಕೆಯನ್ನು ಕಲಿಸಿದಂಥ ನಿನ್ನ ಮಕ್ಕಳಾಗಿರುವಂಥ ಕರ್ತನೆ ಅಭಿಷೇಕ್ ಮತ್ತು ಪ್ರವೀಣ್ಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈ ಮಕ್ಕಳು ಮಾಡುವಂಥ ಉದ್ಯೋಗಗಳಲ್ಲಿ ದೇವರ ನಿನ್ನ ಕರಗಳು ಚಲಿಸಲಿ. ನಿನ್ನ ಸನ್ನಿಧಿ ಸೇವೆಯ ಪರಲೋಕದ ಕರ್ತನೆ ಸ್ವಾಮಿ ಬಾಗಿಲುಗಳನ್ನು ಇವರ ಜೀವಿತಗಾಗಿ ತೆರೆ ಮಾಡು. ದೇವರ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಸೇವೆಗಾಗಿ ಕಾಣಿಕೆಗಳನ್ನು ಉಪಯೋಗಿಸುವಾಗ ಇದರ ಮೂಲಕವಾಗಿ ಬರುವಂಥ ಎಲ್ಲ ಆಶೀರ್ವಾದ ಇವರಿಗೂ ಇವರ ತಂದೆ ತಾಯಿಗಳಿಗೂ ಇವರು ಮಾಡುವಂಥ ಉದ್ಯೋಗಗಳಲ್ಲಿ ಪರಲೋಕದ ದ್ವಾರಗಳನ್ನು ತೆರೆದು ನಿನ್ನ ಆಶೀರ್ವಾದ ಮಾಡು. ಸಂದೇಶವನ್ನು ಆಲಿಸುತ್ತಿರುವಂಥ ದೇವ ಮಕ್ಕಳ ಜೀವಿತದಲ್ಲಿ ಯಾರಿಗಾದರೂ ಹಣದ ಮುಗ್ಗಟ್ಟುಗಳಿರುವುದಾದರೆ, ಆರ್ಥಿಕವಾಗಿ ಕುಗ್ಗಿರುವುದಾದರೆ, ದೇವ ಅವರ ಕೈ ಪ್ರಯಾಸವನ್ನು, ಅವರ ಉದ್ಯೋಗವನ್ನು, ಅವರು ಮಾಡುತ್ತಿರುವಂಥ ಪ್ರತಿಯೊಂದು ಬಿಸ್ನೆಸ್ಸನ್ನು ನೀನು ಆಶೀರ್ವಾದ ಮಾಡಿ ನಡೆಸುವಂತ ನಾವು ದೇವರೇ ಕರ್ತನೆ ಈ ಎಲ್ಲ ದಿನಗಳ ಪ್ರಯಾಣಗಳಲ್ಲಿ ಈ ನೂತನವಾದಂಥ ದೇವರೇ ಕರ್ತನೆ 7ನೇ ತಿಂಗಳಿನಲ್ಲಿ ನಿನ್ನ ಮಕ್ಕಳಿಗೆ ನೀನು ನೆರಳಾಗಿದ್ದು ಪ್ರತಿಯೊಂದು ಪ್ರಾರ್ಥನೆಗಳಲ್ಲಿ ಜಯವನ್ನು ಕೊಟ್ಟು ಮಹಿಮೆಯಾಗಿ ನಿನ್ನ ಮಕ್ಕಳನ್ನು ಮರೆಮಾಚಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್.